ಫಸ್ಟ್ ಆಫ್ ಆಲ್ ಚೇತನ್ದು ನಮ್ಮದು ಪರಿಚಯ ನಮ್ಮ ಅಣ್ಣನಿಂದ. ಸೊ ಅಣ್ಣನ ಫ್ರೆಂಡು, ಆಮೇಲೆ ನನ್ನ ಫ್ರೆಂಡಾಗಿ ನಾವು ಒಟ್ಟಿಗೆ ಇವಾಗ ಮಾರ್ಟಿನೇ ಆಗಲಿ KDನೇ ಆಗಲಿ ಸೊ ಇದೆಲ್ಲ ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ನನಗೆ ಗೊತ್ತಿರೋ ಹಾಗೆ ಇದ್ರ ಬಗ್ಗೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಆಲ್ಸೋ ಇವ್ರಿಗೆ ತುಂಬ ನಾಲೆಡ್ಜ್ ಇದೆ. ಇದು ನನಗೇ ಸರಿಸುಮಾರು ಒಂದು ವರ್ಷದಿಂದನೇ ಹೇಳ್ತಾ ಇದ್ರಿ ಓಪನ್ ಮಾಡಬೇಕು ಅಂತ. ಬಟ್ ಅವ್ರ ಹೋಮ್ವರ್ಕ್ ಬಂದು ಒಂದು 12 ವರ್ಷದ ಹೋಮ್ವರ್ಕ್ ಇದೆ. ಸೊ ಈಸ್ ಇನ್ ಟು ದಿಸ್. ಇವತ್ತು ಒಂದು ಶೋರೂಮ್ ಓಪನ್ ಮಾಡಿದರೆ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಆಲ್ಸೋ ಒಂದು ಹಾಬಿಯಾಗೂ ಇವರು ಇದನ್ನು ತೊಗೊಂಡಿದ್ದಾರೆ. ಎಲ್ಲ ಕಸ್ಟಮೈಸ್ಡ್ ಬಟ್ಟೆ. ಒಬ್ರಿಗೆ ಒಂದು ಕಸ್ಟಮೈಸ್ ಮಾಡಿಕೊಟ್ರೆ ಇನ್ನೊಬ್ರಿಗೆ ಅದನ್ನೇ ರಿಪೀಟ್ ಮಾಡಲ್ಲ. ಸೊ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಇದೆ. ಸೊ ಆಲ್ ದಿ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಯವಿಟ್ಟು ಯಾರು ನೋಡ್ತಾ ಇದ್ರೆ ಒಂದು ಸರಿ ಜಸ್ಟ್ ಸ್ಟೆಪ್ ಇನ್. ಆ್ಯಂಡ್ ಆಲ್ಸೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಕಲೆಕ್ಷನ್ಸ್. ಕಾಸ್ಟ್ಯೂಮ್ ಅನ್ನೋ ವಿಚಾರ ಬಂದರೆ ನೀವು ತುಂಬ ಪರ್ಟಿಕ್ಯುಲರ್. ಅಂದರೆ ನೀವು ಬಟ್ಟೆ ಹಾಕಿದ್ಮೇಲೆ ಎಲ್ಲ ಟ್ರೆಂಡ್ ಆಗೋಷ್ಟು ಉದಾಹರಣೆಗಳಿದೆ. ಸೊ ಈಗ ಮಾರ್ಟಿನ್ ಮತ್ತು KDನೂ ಕೂಡ ಮಾಡ್ತಿರೋದ್ರಿಂದ ಅವರ ಕಾಸ್ಟ್ಯೂಮ್ ಬಗ್ಗೆ ಹೇಳೋದು ನಾವು ಡಿಸೈನ್ಸ್ ಆಗಿ ನಿಮಗೆ ಇಷ್ಟ ಇಲ್ಲ, ನಮ್ಮದು ಏನು ಆ ಥರ ಎಲ್ಲ ಇಲ್ಲ. ಡೈರೆಕ್ಟರ್ಸ್ ಇವಾಗ EPR ಅವ್ರು ಅದ್ದೂರಿಯಿಂದ ಸ್ಟಾರ್ಟ್ ಮಾಡಿದ್ರು, ಇವಾಗ KDಯಲ್ಲಿ ಇನ್ಸ್ಪೈರ್ ಮಾಡ್ತಾರೆ. ಸೊ ಇವ್ರು ಡೈರೆಕ್ಟರ್ಸ್ ಹೋಮ್ವರ್ಕ್ ಮಾಡಿಕೊಂಡು ಅವ್ರವ್ರ ಹೀರೋನ ಅಂದರೆ ಅವ್ರವ್ರಿಗೆ ಫೀಲ್ ಮಾಡಿರೋ ಕ್ಯಾರೆಕ್ಟರ್ಸ್ನ ಯಾವ ಥರ ನೋಡಬೇಕು ಅಂದ್ಕೊಂಡ್ರು ಇವ್ರ ಹತ್ರ ಡಿಸ್ಕಸ್ ಮಾಡ್ಕೊಂತಾರೆ. ನಾವು ನೇತಾಕೋತೀವಿ ಅಷ್ಟೇ, ಅಂದರೆ ನಾವು ಹಾಕ್ಕೊತೀವಿ ಅಷ್ಟೇ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಆ್ಯಂಡ್ ಎಸ್ಪೆಷಲಿ ಚೇತನ್ ಅವ್ರಿಗೆ. ಯಾಕೆಂದರೆ ನಮ್ಮ ಕಂಫರ್ಟಬಲಾಗಿ ಇವಾಗ ಡಾನ್ಸ್ ಮಾಡಬೇಕು, ಫೈಟ್ ಮಾಡಬೇಕು ಅಂದರೆ ಅದೇ ಫಿಟ್ ಸ್ಟ್ರೆಚಬಲ್ ಇರಬೇಕು. ಬಟ್ ಕ್ಯಾಮ್ರಾಗೆ ಅಂತ ಸ್ಟ್ರೆಚ್ ಪ್ಯಾಂಟ್ ಅಂತ ಗೊತ್ತಾಗ್ಬಾರ್ದು. ಸೊ ಈ ಥರ ಎಲ್ಲ ಈಸ್ ಟೂ ಗುಡ್. ಮಾರ್ಟಿನ್ ಮತ್ತು KD ಕಾಸ್ಟ್ಯೂಮ್ಸ್ ಅದೇ ಮಾರ್ಟಿನೂ ಇವರೇ ಮಾಡಿದ್ದು, KDನೂ ಇವರೇ ಮಾಡಿದ್ದು. ಮಾರ್ಟಿನ್ನು ತುಂಬಾ ಯೂನಿಕ್ ಆಗಿರುತ್ತೆ. ಅಂದರೆ ಯಾರು ನೋಡಿರಲ್ಲ ಅದಂತೂ ಗ್ಯಾರಂಟಿ. ಅದಕ್ಕೆ ಡೈರೆಕ್ಟರ್ ಸರ್ ಇಂದ ಕಮ್ಯುನಿಕೇಷನಿಂದ ಪ್ಲಸ್ ಹೀರೋ ಸರ್ ಸಪೋರ್ಟಿಂದ ಹೇಳ್ತೀವಲ್ಲ ನಾವು ಮಾಡಿದ್ದು. ಓಕೆನಾ, ಇನ್ನೊಬ್ಬರು ಸಪೋರ್ಟ್ ಮಾಡಿದ್ರೆ ಅದು ಮೇಲಕ್ಕೆ ಹೋಗೋದು. ಸೊ ಆ ವಿಚಾರದಲ್ಲಿ ಡೈರೆಕ್ಟರ್ ಸರ್ ಆಗಲಿ ಹೀರೋ ಸರ್ ಆಗಲಿ ಅದನ್ನ ನೋ ಕಾಂಪ್ರಮೈಸ್. ಅಂದರೆ ಅವರಿಗೆ ಪ್ರತಿ ಸಪೋರ್ಟ್ ನಮಗೆ ಡೇ 1 ಡೇ 8 ತನಕ ಸಪೋರ್ಟ್ ಇದ್ರೇ ಏನೋ ಒಂದು ಮಾಡ್ಬೋದು. ನಾವು ಹೇಳ್ಬೋದು ಏನೇ ಏನೋ ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್, ಬಟ್ ಇಬ್ಬರು ಸಪೋರ್ಟ್ ವೆರಿ ಇಂಪಾರ್ಟೆಂಟ್. KD ಬಂದು ಪ್ರಾಪರ್ ರೆಟ್ರೋ, ಅಥೆಂಟಿಕ್ ರೆಟ್ರೋ ಫೀಲ್ ಇರುತ್ತೆ. ಸೊ ಇದು ಮಾರ್ಟಿನು KD ಮನೆ ಡಿಫ್ರೆಂಟ್, ಬೇರೆ ಬೇರೆ ಹಾಕ್ಬಿಟ್ಟು ಚೇತನ್ ಸ್ವಲ್ಪ ಆಲ್ ದ ಬೆಸ್ಟ್ ಚೇತನ್ಗೆ. ಅಂದರೆ ಚೇತನ್ ಪರಿಚಯ ಬಂದು ನನಗೆ ಮಾರ್ಟಿನಿಂದಾನೆ. ಇದಕ್ಕಿಂತ ಮುಂಚೆ ಚೇತನ್ ತುಂಬ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋಂಥದ್ದು. ಮಾರ್ಟಿನ್ ಅಂತ ಬಂದಾಗ ಮಾರ್ಟಿನ್ಗೆ ಹೊಸದಾಗಿ, ಯಾಕೆಂತಂದರೆ ಇದರ ಹಿಂದೆ ವರ್ಕ್ ಮಾಡಿರಲಿಲ್ಲ ನಾನು. ಮಾರ್ಟಿನ್ಗೆ ಅಂತ ಬಂದಾಗ ಒಂದಷ್ಟು ನನಗೆ ಯಾಕೆಂತಂದರೆ ಯುನಿಕ್ ಕಾಸ್ಟ್ಯೂಮ್ಗಳು ಬೇಕಾಗಿತ್ತು ಈ ಸಿನಿಮಾಗೆ. ಹಾಗಾಗಿ ಒಂದಷ್ಟು ಇದನ್ನು ಕೊಟ್ಟಾಗ ಒಂದು 2 ಡೇಸ್ಗೆ ಒಂದು 10 ಕಾಸ್ಟ್ಯೂಮ್ ನಾವು ಮಾಡ್ಕೊಂಡು ತೊಗೊಂಡ್ಬಂದರು. ಅಂದರೆ ಚೇತನನ್ನ ನಂಬ್ಕೊಂಡು ನಾಳಿದ್ದು ಯಾವುದೋ ಒಂದು ಏನೋ ಸಾಂಗ್ ಇದೆ, ಯಾವುದೋ ಸೀನ್ ಇದೆ ಅಂತ ಅಂದ್ಕೊಂಡ್ರೆ ಧೈರ್ಯವಾಗಿ ಅದನ್ನು ಇಟ್ಕೋಬೋದು. ಯಾಕೆ ಅಂತಂತಂದರೆ ಒಂದು ನೈಟಲ್ಲಿ ಏನು ಬೇಕಂದ್ರೂ ಮಾಡಿಕೊಡುವಂಥ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಅಂತ ಹೇಳ್ಬೋದು. ಆಲ್ ದ ವೆರಿ ಬೆಸ್ಟ್ ಚೇತನ್ಗೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ ಆದಮೇಲೆ ಇನ್ನೊಂದು 10 ಸ್ಟೆಪ್, ಈ ಥರದ್ದು ಒಂದು ಡ್ರೀಮ್ಗಳೆಲ್ಲರಿಗೂ ಇದ್ದೇ ಇರುತ್ತೆ. ಅದೇ ರೀತಿ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಅಂತ ಬಂದಾಗ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಒಂದು ಡ್ರೀಮ್ ಇದ್ದೇ ಇರುತ್ತೆ. ಆ ಇದರಲ್ಲಿ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಓಪನ್ ಆಗಿದೆ. ಅಂದರೆ ಸಿನಿಮಾನ ಬಿಟ್ಟು ಇನ್ನೂ ಒಂದಷ್ಟು ಜನಕ್ಕೆ ತಮ್ಮ ಸೇವೆನ ಮುಂದುವರಿಸಬೇಕು ಅನ್ನೋ ಆಸೆಯಲ್ಲಿ ಇದನ್ನು ಓಪನ್ ಮಾಡಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಚೇತನ್. ನಿಮ್ಮ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ಗೆ ಒಂದು ಅದ್ಭುತವಾದಂಥ ಒಂದು ಗೆಲುವು ಸಿಗಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಮಾರ್ಟಿನ್ ರಿಲೇಟೆಡ್